ಮೈಸೂರಿನ ಮೂಡ ಹಗರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವಂಥದ್ದನ್ನ ಮನಗಂಡು ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ. ಕಳೆದ 40 ವರ್ಷಗಳಿಂದ ಸಿದ್ದರಾಮಯ್ಯನವರು ನಾನು ಸಮಾಜವಾದಿ ಪ್ರತಿಪಾದನೆಯನ್ನು ಮಾಡಿಕೊಂತ ಭ್ರಷ್ಟಾಚಾರದಿಂದ ನಾನು ದೂರ ಉಳಿದಿದ್ದೀನಿ ಅನ್ನುವಂಥ ತೋರಿಕೆಗೆ ತೋರಿಸ್ಕೊತ ಮತ್ತು ನಾನು ಸಂವಿಧಾನದ ರಕ್ಷಣೆಯನ್ನು ಮಾಡುವಂತ ಅಂತ ಹೇಳಿ ಇವತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಕ್ಷಣವಾಗಿ ಗೌರವವನ್ನು ಕೊಟ್ಟು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಆ ಪ್ರಾಸಿಕ್ಯೂಷನ್ಗೆ ಸಹಕರಿಸಬೇಕನ್ನುವಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೀನಿ. ಅನಾವಶ್ಯಕ ರಾಜ್ಯಪಾಲರ ಮೇಲೆ ತಾವು ಆಗಲಿ ತಮ್ಮ ಪಕ್ಷದ ನಾಯಕರಾಗಲಿ ಮಂತ್ರಿಗಳಾಗಲಿ ಅಪಶಬ್ದಗಳನ್ನು ಬಳಸಿ ರಾಜ್ಯಪಾಲರ ಮೇಲೆ ಆರೋಪ ಮಾಡುವುದು ಇದು ಕರ್ನಾಟಕದ ಸಂಸ್ಕೃತಿಗೆ ಶೋಭೆ ತರುವಂಥದ್ದಲ್ಲ. 2010ರಲ್ಲಿ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಅಂದಿನ ರಾಜ್ಯಪಾಲರಾದ ಹಂಸರಾಜ್ ಭರದ್ವಾಜ್ ಅವರು ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಯಡಿಯೂರಪ್ಪನವರು ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಸಹಕರಿಸಿದ ಉದಾಹರಣೆಯನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ತಾವು ಸಂವಿಧಾನದ ರಕ್ಷಣೆಯನ್ನ ನೀವು ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬೊಬ್ಬೆ ಹಾಕ್ತೀರಿ. ಇವತ್ತು ರಾಜ್ಯಪಾಲರು ಸಂವಿಧಾನವನ್ನ ಎತ್ತಿ ಹಿಡಿದಿದ್ದಾರೆ, ನೆಲದ ಕಾನೂನವನ್ನ ಎತ್ತಿ ಹಿಡಿದಿದ್ದಾರೆ. ಕಾನೂನಿನ ಎದುರುಗಡೆ ಯಾರು ದೊಡ್ಡವರಿಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ತಾವು ಅನಾವಶ್ಯಕವಾಗಿ ಜನರ ಮಧ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಇದು ಬಿಜೆಪಿಯ ಷಡ್ಯಂತ್ರ. ನೀವು ಕೇಂದ್ರದಲ್ಲಿ ಸುಮಾರು 56 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಸಂವಿಧಾನದ 356ನೇ ಪರಿಚ್ಛೇದವನ್ನ ದುರ್ಬಳಕೆಯನ್ನು ಮಾಡಿಕೊಂಡು 60-70 ರಾಜ್ಯ ಸರ್ಕಾರಗಳನ್ನ ರಾತ್ರೋ ವಜಾವನ್ನ ಮಾಡಿದಂತ ಯಾವ ರಾಜಕಾರಣಿ ಕೂಡ ಇಂದು ಮರ್ತಿಲ್ಲ. ಆದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ನಾವು 356ನೇ ಪರಿಚ್ಛೇದವನ್ನು ಬಳಸಿ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ ಅಂತ ಉದಾಹರಣೆ ಸ್ವಚ್ಛ ಎಲ್ಲರ ಮನಸ್ಸಿನಲ್ಲಿದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಕಾಂಗ್ರೆಸ್ಸಿಗೆ ಜನರ ಮಧ್ಯದಲ್ಲಿ ಹೋಗಿ ಮಣಿಸುವಂತ ಎಲ್ಲ ಸಾಮರ್ಥ್ಯ ಮತ್ತು ಶಕ್ತಿ ಇದೆ. ಅದರ ಕೊರತೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ಇಲ್ಲ. ಆದರೆ ಇದು ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂತ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದು ಖಂಡನೀಯ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಕ್ಷಣವಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಬಂದು ನೀವು ಕೂಡ ಇಲ್ಲಿಯವರೆಗೆ 40 ವರ್ಷದವರೆಗೆ ಯಾವ ರೀತಿ ಸಮಾಜವಾದವನ್ನು ಪ್ರತಿಪಾದನೆಯನ್ನು ಮಾಡಿದ್ರು ಮತ್ತು ಸಂವಿಧಾನವನ್ನ ರಕ್ಷಣೆಯನ್ನ ಮಾಡ್ತೀವಿ ಎತ್ತಿ ಹಿಡಿತೀವಿ ಅನ್ನಂದಿದ್ರು, ಭ್ರಷ್ಟಾಚಾರ ರಹಿತವಾಗಿದ್ದೀರಿ ಅಂತ ಹೇಳ್ಕೊಂಡಿದ್ರು. ಇವತ್ತು ಅವೆಲ್ಲವೂ ಉತ್ತರ ಕೊಡುವಂತ ಸೂಕ್ತ ಕಾಲ ನಿಮಗೆ ಒದಗಿ ಬಂದಿದೆ. ಹೀಗಾಗಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ಸಿನವರೇ, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರೇ
ಇಡೀ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂಥದ್ದು ಬೊಬ್ಬೆ ಹಾಕಿಕೊಂಡು ಚುನಾವಣೆ ಪ್ರಚಾರವನ್ನ ಮಾಡಿದ್ರಿ. ಈಗ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ, ನಿಮ್ಮ ಮುಖ್ಯಮಂತ್ರಿ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ. ತಕ್ಷಣವಾಗಿ ನಿಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ನೀವು ಪಡೆದುಕೊಳ್ಬೇಕು ಅಂದಾಗ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಿದಾಗ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಮೊಸಳೆ ಕಣ್ಣೀರು ಇದು ಜನರಿಗೆ ಗೊತ್ತಾಗ್ತದೆ. ಮತ್ತು ನಾವು ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸಂವಿಧಾನಕ್ಕೆ ತೋರುವಂತಹ ಅಗೌರವವನ್ನ ಮತ್ತು ಭ್ರಷ್ಟಾಚಾರ ಪರವಾಗಿದ್ದಂತ ನಿಮ್ಮ ನಡವಳಿಕೆಯನ್ನ ಬುಡ ಮೇಲೆ ಮಾಡ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅಸಂವಿಧಾನಿಕವಾಗಿದೆ, ಪ್ರಜಾಪ್ರಭುತ್ವ ಖಗೋಲ ರಾಜ್ಯಪಾಲರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ ಅವರು. ನೋಡಿ, ರಾಜ್ಯಪಾಲರು ಸಂವಿಧಾನಿಕ ಅಧಿಕಾರವನ್ನ ಹೊಂದಿದಂಥದ್ದು. ಅವರಿಗೂ ಕೂಡ ಕಾನೂನಿನ ಸಾಕಷ್ಟು ಜ್ಞಾನ ಇದೆ. ಮತ್ತು ಈ ಪ್ರಾಸಿಕ್ಯೂಷನ್ ಕೊಡ್ಲಾರ್ದಕ್ಕಿಂತ ಮುಂಚೆ ಅನೇಕ ಪ್ರಕ್ರಿಯೆಗಳನ್ನ ರಾಜ್ಯಪಾಲರ ಕಚೇರಿಯಲ್ಲಿ ನಡೆದಿರ್ತದೆ. ಹಾಗಾದ್ರೆ ರಾಜ್ಯಪಾಲರ ಕಚೇರಿಯಿಂದ ಎಲ್ಲವೂ ಅಳೆದು ತೂಗಿ ಮಾಡಿದಂತ ಈ ಒಂದು ನಿರ್ಣಯಕ್ಕೆ ಇದು ಕಾನೂನ ಬದ್ಧವಾಗಿಯೇ ಇದೆ, ಸಂವಿಧಾನಕ ಬದ್ಧವಾಗಿ ಇದೆ. ಹೀಗಾಗಿ ಇವತ್ತು ನಿಮ್ಮ ಮೇಲೆ ಸಾಕ್ಷಿಗಳ ಮುಖಾಂತರ ನೀವು ಹಗರಣದಲ್ಲಿ ತೊಡಗಿಕೊಂಡಿದ್ದೀರಿ ಅನ್ನುವಂಥದ್ದನ್ನ ಒಪ್ಕೊಳ್ಬೇಕು. ಮತ್ತು ನೀವು ಮೈಸೂರಿನಲ್ಲಿ ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಸ್ವತಃ ನೀವು ಒಪ್ಕೊಂಡು ನಾನು ನನ್ನ 14 ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂದಿರಿ. ಯಾಕೆ ಅಂದಿರಿಯಪ್ಪ? ಹಾಗಾದ್ರೆ ಇದು ಪ್ರಾಸಿಕ್ಯೂಷನ್ಗಿಂತ ಮುಂಚೆ, ಅದಕ್ಕಿಂತ ಮುಂಚೆ, ಹಗರಣ ಬರಕ್ಕಿಂತ ಮುಂಚೆನೆ ತಗೊಳ್ಳೇಬಾರ್ದಾಗಿತ್ತು. ಅದಕ್ಕೆ ನೀವು ಹಗಲಲ್ಲಿ ದರೋಡೆಯನ್ನ ಮಾಡಿದ್ರಿ. ಅದಕ್ಕೆ ಗೂಬೆ ಕೂರಿಸೋದು ಕೆಲಸ ಮಾಡಿದ್ರಿಂದ ನಿಮ್ಗೆ ಏನು ಲಾಭ ಆಗೋದಿಲ್ಲ. ನಿಮ್ಮ ಗೌರವ ಘನತೆಗೆ ಧಕ್ಕೆ ಬರ್ತದೆ. ಸಮಾಜದಲ್ಲಿ ಇವತ್ತು ಕರ್ನಾಟಕದ ಜನ ಪ್ರಬುದ್ಧ ಜನ, ಅವರ ಮಧ್ಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಕುಂದು ಹೋಗ್ತದೆ. ಅದಕ್ಕೆ ಇಂಥ ಯಾವುದೇ ಆಧಾರವಿಲ್ಲದ ಆರೋಪಗಳನ್ನ ರಾಜ್ಯಪಾಲರ ವಿರುದ್ಧ ಮಾಡುವುದು ಇದು ಸಮಂಜಸವಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಆದರ್ಶ ಆಗಿರ್ಬೇಕಾದ್ರೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನೈತಿಕ ಹೊಣತಿ ರಾಜೀನಾಮೆಯನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಸಹಕಾರವನ್ನು ಕೊಡಿ. ಆಮೇಲೆ ಪ್ರಾಸಿಕ್ಯೂಷನ್ ಅನ್ನ ಏನು ಪರಿಣಾಮವನ್ನು ಬರ್ತದೆ ಮುಂದಿನ ಲೆಕ್ಕ ಮುಂದೆ.